ಏನು ಗೊತ್ತಾ ಮಾಡಿ ಶೇರ್ ಮಾಡಿ. ಏನಮ್ಮ ಇಷ್ಟೊಂದು ಸ್ವೀಟು? ಹೌದಾ? ತಗೊಂತಾ ಇದ್ದೀನಿ. ಇರುತ್ತೆ ಇದು. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ ಮಾಡ್ತಾ ಇದೀವಿ ಇವತ್ತು? ಫಿಶ್ ಫ್ರೈ ಅಂದ್ರೆ ರೂಪ್ ಚಂದ ಫ್ರೈ ಮಾಡ್ತಾ ಇದೀವಿ. ಹೊಸದಾಗಿ ಟ್ರೈ ಮಾಡ್ತಾ ಇದೀವಿ. ನಾನಂತೂ ಹೊಸದಾಗಿ ಟ್ರೈ ಮಾಡ್ತಾ ಇದೀನಿ. ನೋಡೋಣ, ನಮ್ಮ ತಾತ ಬೇರೆ ಬಂದಿದ್ದಾರೆ ಮನೆಗೆ. ನೋಡೋಣ, ಮಾಡ್ಬಿಟ್ಟು ತಿನ್ನಿಸ್ಬಿಟ್ಟು ಕೊಡ. ರೂಪ್ ಚಂದ್ ಬನ್ನಿ, ನಾನು ಹೇಳಿದ್ದು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಒಂದು ರೂಪ್ ಚಂದ್ ಫುಲ್ ಕಟ್ ಮಾಡಿಸಿ ನೀಟಾಗಿ ವಾಶ್ ಮಾಡಿ ನಾನೇನೆ ಏನೇನು ವಾಶ್ ಮಾಡೋಕೆ ಏನೇನು ಹಾಕಿದ್ದೀನಿ ಗೊತ್ತಾ? ರಾಗಿ ಹಸಿಟ್ಟು, ಉಪ್ಪು. ನಾನು ನಮ್ಮ ಅಮ್ಮನಿಗೆ ಹೇಳ್ಕೊಟ್ಟೆ ಇವಾಗ. ಅಂದರೆ ಅಂಟಂಟು ಇರುತ್ತಲ್ವಾ, ಅಂಟಂಟು ಹೋಗೋಕ್ಕೆ ಅಮ್ಮ ಹೇಳಿರೋದು. ರಾಗಿ ಹಸಿಟ್ಟು ಉಪ್ಪು ಹಾಕಿದ್ರೆ ಅಂಟಂಟು ಹೋಗುತ್ತೆ ಅಂತ ಹೇಳಿದ್ದಾರೆ. ನಾನು ಹೊಸದಾಗಿ ಕಾಣೆ ಹೋಗಿದ್ದು. ಫಿಶ್ ಹಾಕಿ. ಏಯ್ ಫಿಶ್ ಅಲ್ಲಮ್ಮ, ರೂಪ್ ಚಂದ ಹಾಕಿ. ಫಸ್ಟ್ ಮಸಾಲೆ ಕಲ್ಸ್ಕೊಳ್ಳೋಣ ಇರು. ಆಯ್ತು. ಅರ್ಶಿನ, ಅರಶಿನ ಸ್ವಾಹ ಇದೆ. ಬ್ಲ್ಯಾಕ್ ಪೆಪ್ಪರ್ ಸ್ವಾಹ. ಕೊರಿಯಂಡರ್ ಪೌಡರ್, ಕೊರಿಯಂಡರ್, ಕೊತ್ತಂಬರಿ ಬೀಜ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದಬಾಕ್ಲಾ? ಇದು ಮನೇಲಿ ಮಾಡಿರೋ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸುಗುಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಡ್ಡ ಬರ್ಬಿಡಿ, ಹೋಗಿ ನಾನೇ ಹಾಕ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲ ಕಂಟೆಂಟ್ ಇಶ್ಯೂ, ಕಂಟೆಂಟ್. ನೆಕ್ಸ್ಟ್ ಚಿಲ್ಲಿ ಪೌಡರ್, ಫಿಶ್ ಫ್ರೈ. ಇದು ಎಕ್ಸ್ಟ್ರಾ ಯೂಟ್ಯೂಬಲ್ಲಿ ಇರಲಿಲ್ಲ. ಬಾಯ್ಲಿ, ಕ್ಯಾಮ್ರಾ ಮುಂದೆ ಬಾಯ್ಲಿ. ಏಯ್ ನೀನ್ ನೈಟಿ ಬಾಯಿಲ್ ನೋಡ್ದ? ಬರೀ ಇಂಥದೆಯ. ನಮ್ಮಮ್ಮ MBBS ಮಾಡವ್ರೆ. MBBS ಮಾಡವ್ರು ನಮ್ಮಮ್ಮ. ಅದಕ್ಕೆ ಈ ಬಟ್ಟೆ ಕೊಡಿಸಿದ್ದೀನಿ. ಅದಕ್ಕೆ ಈ ಬಟ್ಟೆ ಕೊಡಿಸಿದ್ದೀನಿ ಗಾಯ್ಸ್. ಏನ್ ಗೊತ್ತಾ? ಮೂಲೆಯಲ್ಲಿ ಹಾಕಿದ್ದೆ. ಯಾವ ಮೂಲೆ? ಬಾಯಿಲ್ ನಿಂತ್ಕೋ. ಯಾಕೆ ಎಲ್ಲ ನೋಡೈತೆ ಇದೆ? ನಿಂತ್ಕೋ. ಬಾಯಿಲ್. ಏನ್ ಗೊತ್ತಾ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನಗೆ ನಿಮ್ಮ ಆಶೀರ್ವಾದ ಬೇಕು ಆಯ್ತಾ? ಅದ್ರಲ್ಲಿ ಬರುತ್ತಲ್ಲ ಕೋಟಿ ಕೋಟಿ, ಅದ್ರಲ್ಲಿ ನಿನ್ಗೂ 100 ರೂಪಾಯಿ ಕೊಡ್ತೀನಿ ಆಯ್ತಾ? ಒಳ್ಳೇದಾಗಲಿ ನಮ್ಮಿಬ್ಬರಿಗೂ ಅಂತ ಆಶೀರ್ವಾದ ಮಾಡು. ಮಾತಾಡು. ಇರೋ ಬಂದ್ ಹೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೀರಿ. ಓಕೆ, ಥ್ಯಾಂಕ್ ಯು ಸುಗುಣ. ಇವಾಗ ನೆಕ್ಸ್ಟ್ ಫಿಶ್ ಫ್ರೈ ಅಂಡ್ ಕಬಾಬು. ಇದು ಮೇನು. ಇದು ನಾವಿಲ್ಲಿ ಆಕ್ಟ್ ಮಾಡ್ತಾ ಇದೀವಿ. ಸ್ಕ್ರಿಪ್ಟ್ ಬರೆಯೋರು ಮದರ್ ಇಲ್ಲ. ಸ್ಟೈಲ್ ಮಾಡಕ್ ಹೋಗಿ ಕಂಟೆಂಟ್ ಬೇಕು ನನಗೆ, ಕಂಟೆಂಟ್. ಕಳಿಸ್ರಿ. ಏನು ಗೊತ್ತಾ, ಹೋಗಿ ಹೋಟ್ಲಲ್ಲಿ ತಿನ್ಕೊಂಬಂದ್ಬಿಡ್ಬೋದಾಗಿತ್ತು. ನಿಂಬೆಹಣ್ಣು ಬೇಕು. ಹೋಟ್ಲಲ್ಲಿ ತಿನ್ಕೊಂಬಂದಿದ್ರೆ ಇಷ್ಟು ಸ್ಲೈಸ್ಗೆ, ಅದರಲ್ಲಿ ಆಲ್ಮೋಸ್ಟ್ 15 ಸ್ಲೈಸ್ ಐತೆ. 15 ಸ್ಲೈಸ್ಗೆ 70 ರೂಪಾಯಿ ಒಂದೊಂದು ಅಂದ್ರೂ ಸುಮ್ಮನೆ ಟೋಕನ್ನು ಯಾಕೆ ಬೇಕು? ಆರಾಮಾಗಿ ಮನೇಲಿ ನಮ್ಮ ತಾತ ಬಂದವ್ರೆ, ಐಶುನು ತಿನ್ಬೇಕಂದ್ರು, ನಮ್ಮ ಅಮ್ಮಂಗೂ ಇವತ್ತು ರಜಾ ಕೊಟ್ಟು. ಅಮ್ಮ ನೈಟಿ 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 ಮಗು ನೈಟಿ ಕಾಣಿಸ್ತೈತೆ.
ಸ್ವಲ್ಪ ನೀರು. ರುಚಿಗೆ ತಕ್ಕಷ್ಟು ನೀರು. ಕೇಕ ಇದು. ಸ್ವಲ್ಪ ಓವರ್ ಆಕ್ಟಿಂಗ್ ಹಸ್ಬೆಂಡು. ಕೆಲಸ ಇಷ್ಟು ನೋಡಿ ನೀಟಾಗಿ ಹಾಕಿದ್ದೀನಿ ಖಾರ. ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಇವ್ರು ಬಂದು ಮಾಡ್ತಾ ಇದ್ದಾರೆ. ಕೇಳೋಗಲ್ಲ ಹೊರಗಡೆ ಎಲ್ಲಾದರೂ ಬೇಡ ವರ್ಲ್ಡ್ಸ್ ಬೆಸ್ಟ್ ಕುಕ್ ಯಾರು ಅಂತ ಹುಡುಗರೇ ಹೇಳ್ತಾರೆ. ಹಾಗಾದ್ರೆ ಇವರೇ ಮಾಡ್ಬೇಕು ತಾನೆ ಡೈಲಿ. ಅದು ಹಂಗಾಗಲ್ಲ. ಇವಾಗ ಇವರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಫಿಶ್ ತಿಂತೀವಲ್ವೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ 5 ಜನನು 3 ತಿಂದರು. ಫುಲ್ ಕಲಸಿ ಮೆತ್ತಿದ್ದೀನಿ. ಪ್ಲಾಸ್ಟಿಂಗ್ ಆಯಿತು ಇವಾಗ ಜಸ್ಟ್ ಪ್ಲಾಸ್ಟಿಂಗ್ ಆಯಿತು. ಮ್ಯಾರಿನೇಟ್ ಆಯಿತು. ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇವಾಗ ಫಿಶ್ ಫ್ರೈಗೆ ರೆಡ್ ಚಟ್ನಿ ಮಾಡೋಣ. ಇವಾಗ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಫ್ರಿಜ್ಜಲ್ಲಿ. ನೆಕ್ಸ್ಟು ರೆಡ್ ಚಟ್ನಿ ಮಾಡೋಕ್ಕೆ ಇದು ಓಕೆ. ಫಸ್ಟು ರೆಡ್ ಮೆಣಸಿಕಾಯಿಗೆ ಬಿಸಿನೀರು ಹಾಕಿದ್ದೀನಿ ಮೆತ್ತಗಾಗೋಕ್ಕೆ. ಓಕೆ, ಅದಾದಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಆ್ಯಂಡ್ ಹಸಿಮೆಣ್ಸಿಕಾಯಿ. ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಇಷ್ಟು. ಆ್ಯಂಡ್ ಇದಕ್ಕೆ ಆಲ್ರೆಡಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಹೇಳಿ ಬನ್ನಿ ಹೇಳಿ. ನಾನೇನು ಮಾತಾಡಲ್ಲ. ಅರ್ಥ ಆಯಿತು ಅನ್ಸುತ್ತೆ. ಬಂದ್ಬಿಡ್ತಾರೆ ಹಂಗೆ, ನಂದು ಒಂದಿರಲಿ ಅಂತ. ಏನು ಮಾಡ್ತಿದ್ದೀರಾ ನೀವು? ಇನ್ನು ಸ್ವಲ್ಪ ಕೆಂಪು ಚಟ್ನಿ ಹಾಕೋಣ ನಿಮ್ಮ ಲೈಫಲ್ಲಿ ಅಂತ. ಆಲ್ರೆಡಿ ಹಾಕಿದ್ದೀನಿ ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಆ್ಯಂಡ್ ಕಲ್ಲುಪ್ಪು. ಇದು ಮೆತ್ತಗಾಗಿದೆ. ಕೆಂಪು ಚಟ್ನಿ ಏನಂತಾರೆ ಇದನ್ನ? ಬ್ಯಾಡಿಗೆ ಮೆಣಸಿನ್ಕಾಯಿ. ಬಾಡಿಗೆ ಅಂತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಾಡಿಗೆ ಅಲ್ಲ. ಯಾವ ಬಾಡಿಗೆ? ಬಾಡಿಗೆ ಇಲ್ಲ, ಬ್ಯಾಡಿಗೆ. ಬಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ. ಬೇಡಿಗೆ ಮೆಣಸಿನ್ಕಾಯಿ ಅಂತ. ಬೇಡಿಗೆ ಅಲ್ಲ, ಬ್ಯಾಡಿಗೆ. ಯಾವುದೋ ಒಂದು ರೆಡ್ ಮೆಣಸಿನ್ಕಾಯಿ. ಬೇಕಂದ್ರೆ ಗ್ರೀನ್ ಇಟ್ಕೊಳ್ಳಿ, ಗ್ರೀನ್ ಹಾಕೊಳ್ಳಿ. ಫಸ್ಟ್ ಟೈಮ್ ಐಶು ಮಿಕ್ಸಿ ರುಬ್ಬಿದ್ದಾರೆ. ಕ್ಲಾಪ್ಸ್ ಮಾಡಿ. ನಾನು ಮಾಡಿದ್ದೀನಿ. ரொம்ப நல்லா இருக்கு மோனே. ಸ್ಪೈಸಿಯಾಗಿ ಏನಾದರೂ ಎಲ್ಲ ನಾನು ಹೇಳ್ವಂತೆ ಬಿಡಿ. ಸಾಕಾಗುತ್ತಮ್ಮ. ನಮ್ಮ ಟೀಚರ್ ಇವರು ನನಗೆ ಫ್ಯೂಚರ್ ಟೀಚರ್ ಅಡುಗೆ ಹೇಳ್ಕೊಡ್ತವ್ರೆ. ತಗೊಳ್ಳಿ ಖಾರ. ಏನಮ್ಮ ಇಷ್ಟೊಂದು ಸ್ವೀಟು? ಹೌದಾ? ಓಕೆ, ಚಟ್ನಿ ರೆಡಿ. 30 ಮಿನಿಟ್ಸ್ ಫಿಶ್ ಮ್ಯಾರಿನೇಟ್ ಮಾಡ್ಬಿಟ್ಟು ಇಟ್ಟಿದ್ದೀವಿ. ನೆಕ್ಸ್ಟ್ ಫ್ರೈ ಮಾಡುವಾಗ ಸಿಕ್ತಿ ಬಂದ್ ಬಾಯಿಲ್ ಒಂದ್ಸಲ ನೋಡ್ಬೋದು. ಬಟ್ಟೆ ಹಾಕಿಲ್ಲ ಆದ್ರೂ ಸೊ ಇವಾಗ ಫ್ರೈ ಮಾಡೋ ಟೈಮ್ ಗಾಯ್ಸ್. ಫ್ರೈ ಮಾಡೋದು ಎಲ್ಲ ರುಬ್ಬಿ ಗಂಡಸರಿಗೆ ಇವಾಗ ಹೆಂಡ್ತಿರು ಹೆಂಗ್ ರುಬ್ಬಿ ಫ್ರೈ ಮಾಡೋಣ ಬನ್ನಿ. ಆಫ್ ಮಾಡು. ಹಿಂಗ್ ಆಫ್ ಮಾಡೋದೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಎಲ್ಲ ನೀನೇ ಮಾಡ್ಬೇಕಾ? ಹೋಗು. ನಾನು ಕೂತಿರ್ತೀನಿ ಮಾಡ್ಕೊಂಡು. ಬೇಡ, ಬನ್ನಿ ಇಲ್ಲಿ. ಬಂದ್ಬಿಡ್ತಾರೆ. ಗೊತ್ತಿಲ್ಲ ಯೂಟ್ಯೂಬಲ್ಲಿ ಇವಳಿಗೆ ಏನೂ ಗೊತ್ತಿಲ್ಲ. ಸ್ವಾಹ ಏನಪ್ಪ ಹಾಕು. ಹೋಗ್ರಿ, ಈಗ ಹೋಗ್ರಿ ಆ ಕಡೆ. ಬಂದ್ಬಿಡ್ತಾರೆ. ಈ ಕಡೆ ಬನ್ರಿ. ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ.
ಗಾಯ್ಸ್ ತಗೊಂತಾ ಇದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಾ ಹಾಕು, ಆಯ್ತು. ಇಬ್ರು ಒಂದೇ ಸಲ ಪಾದಾರ್ಪಣೆ ಮಾಡೋಣ. ಎದ್ದೋಗು, ಹೋಗು, ಅಲ್ಲಿಡು. ಅಡುಗೆ ಮಾಡೋಕ್ಕೆ ನಿಂತ್ಕೊಂಡಾಗ ಮಾಡಿಸ್ಕೊಂಬಿಡ್ಬೇಕು, ಅದು ಬಿಟ್ಬಿಟ್ಟು ಅವರೇ ಮಾಡೋದು ಕಣ. ನಾನು ತೊಡೋಗ್ಬಿಡ್ತೀನಿ. 4 3 ಆಗತ್ತೆ ಚಿಕ್ಕದಾಗ ಇದೆ. ಈ ಥರ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ನಮ್ಮಂಥವ್ರು ಈ ಥರ ಮಾಡ್ತಾ ಇದ್ರೆ ಕಲಿತೀವಿಲ್ಲ ಅಂದರೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ತಿನ್ನೋಕ್ಕೆ. ಆಯಿತಾ, ತುಂಬ ಚೆನ್ನಾಗಿದೆ. ಇವಾಗ ಕುಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ಗೆಲ್ಲ ಸೇರಿ ಮಾಡ್ತೀನಿ. ಎಲ್ಲರೂ ಸೇರಿ ಮಾಡಿಕೊಂಡು ತಿನ್ನೋಣ. ನೆಕ್ಸ್ಟ್ IPL ಇನ್ನೇನು ಬರ್ತಿದೆ, ತಿನ್ನೋಣ. ಸೆಕೆಂಡ್ ರೌಂಡ್ ರೆಡಿ ಆಯಿತು. ಇದು ನಮ್ಮ ತಾತಂಗೆ ನಮ್ಮ ಮೈದಂಗೆ ಕೊಟ್ಬಿಟ್ಟು ಬರ್ತೀವಿ. ಇದೊಂದೇ ಅಂತೀನಿ. ಇವಾಗ ನಾವು ತಿನ್ನೋ ಸಮಯ. ಟೇಸ್ಟ್ ಮಾಡಿ ಹೇಳು. ನನಗೆ ವೆಯ್ಟ್ ಮಾಡೋಕ್ಕಾಯ್ತಲ್ಲ, ಬೇಗ ತಿನ್ಸು. ನಾನು ಫಸ್ಟು ಬೆಂಕಿ ಮುಂದೆ ಬೆಂದೋಗಿದ್ದೀನಿ ನಾನು. ಫಸ್ಟ್ ಟ್ರೈ ನಾವು ಇಬ್ಬರು ನಾವು ತಗೊಳ್ರಿ. ಇದು ಇಲ್ಲಿ ಬೆಂತಟ್ಟು ಸೂಪರ್ ಐಶು. ಅಲ್ಲಲ್ಲಲ್ಲಲ್ಲಲ್ಲ. ಚೆನ್ನಾಗಿದೆ ಕಾಂಬೋ. ಚಟ್ನಿ ನಾನು ಮಾಡಿದ್ದೀನಲ್ಲ. ಚಟ್ನಿನೇ ಸೂಪರ್ ಆಗಿದೆ ಅಂದಿದ್ದು ನಾನು. ಮೀನಾ ಚಟ್ನಿ ಸೂಪರ್ ಆಗಿರೋದು. ಬರೀ ಇಂಥದೆಯ. ಇದರಿಂದ ಜಾಸ್ತಿ ಎಫರ್ಟ್ ಇರೋದು ನಮ್ಮ ಅತ್ತೆದು. ತಾಯಿ ಜಗನ್ಮಾತೆ ಬಂಡಿ ಮಾಕಾಳಮ್ಮ. ನಾವಿಬ್ರು ಕಲಿತಾ ಇದ್ದೀವಿ ಇವಾಗ ಒಂದೊಂದೇ. ನೈಸ್. ಹೇಗನ್ನಿಸ್ತು ಅಂತ ನಿಮಗೆ ಹೇಳಿ. ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನೀವು ಒಂದ್ಸಲಿ ನಾವು ಏನೇನು ಟ್ರೈ ಮಾಡಿದ್ದೀವೋ, ಏನೇನು ಹಾಕಿದ್ದೀವೋ ಎಲ್ಲನೂ ಒಂದ್ಸಲಿ ಟ್ರೈ ಮಾಡಿ ಹೇಳಿ ಚೆನ್ನಾಗಿದೆ ಅಂದರೆ. ಆ್ಯಂಡ್ ನಮ್ಮ ಕಂಟೆಂಟ್, ನಮ್ಮ ವಿಡಿಯೋ ಹೆಂಗೆ ಬಂದಿದೆ ಅಂತ ನಿಮ್ಮಿಂದ ತಿಳಿಸಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಏನಂತೀರ? ಹೌದು ಹೌದು, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಕರೆಕ್ಷನ್ ಇದ್ದರೆ ಇದು ಫಸ್ಟು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮುಂದೆ ಬರ್ತಾ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ನಾವು ಆದಷ್ಟು ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ನೋಡ್ತಾ ಇರಿ ಅಷ್ಟೇ. ಇವಾಗ ಎಂಡ್ ಮಾಡಿ ನಾವು ತಿನ್ನಕ್ಕೆ ಹೋಗ್ತಾ ಇದೀವಿ. ಬಾಯ್. ಅಷ್ಟೇ.